ಕೇಂದ್ರ ಸರ್ಕಾರದ ಹಿಂದಿ ಹೇರಿಕೆಯನ್ನು ಖಂಡಿಸಿ ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡ ಬಣ ವತಿಯಿಂದ ಸೆಪ್ಟೆಂಬರ್ 14ರಂದು ಕರಾಳ ದಿನವನ್ನಾಗಿ ಆಚರಣೆ ಮಾಡಲಾಯಿತು. ಕೇಂದ್ರ ಸರ್ಕಾರದಿಂದ ಸೆಪ್ಟೆಂಬರ್ 14ರಂದು ದೇಶದಲ್ಲಿರುವ ಕೇಂದ್ರ ಸರ್ಕಾರಿ ಕಚೇರಿಗಳಲ್ಲಿ ಹಿಂದಿ ಸಪ್ತಾಹ ಎಂದು ಆಚರಣೆ ಮಾಡಲಾಗುತ್ತಿದ್ದು, ಇದನ್ನು ಖಂಡಿಸಿ ಒಂದು ದಿನದ ಬೃಹತ್ ಪ್ರತಿಭಟನೆ ಹಾಗೂ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೇವೆ ಎಂದು ಈ ಆಚರಣೆಯನ್ನು ಮುಂಬರುವ ದಿನಗಳಲ್ಲಿ ಕೈಬಿಡದೆ ಹೋದರೆ ರಾಜ್ಯದಾದ್ಯಂತ ಉಗ್ರ ಹೋರಾಟ ಹಾಗೂ ರಾಜ್ಯ ಸಂಸದರ ಮನೆಗೆ ಮುತ್ತಿಗೆ ಹಾಕುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಲ್ಲಿಕಾರ್ಜುನ ಸಂಗೊಳಗಿ, NKST4 ನ್ಯೂಸ್, ಕಲಬುರಗಿ. ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಮರ ಸಿಂಹ ಟಿ.ಎ. ನಾರಾಯಣಗೌಡರಿಗೆ ಕನ್ನಡ 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 ಒತ್ತಾಯಪೂರ್ವಕವಾಗಿ ಹಿಂದೇರಿಕೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಕರ್ನಾಟಕ ರಕ್ಷಣಾ ವೇದಿಕೆಯ ಟಿ.ಎ. ನಾರಾಯಣಗೌಡರ ಸಾರಥ್ಯದ ಕಲಬುರಗಿ ಜಿಲ್ಲಾ ವತಿಯಿಂದ ಸೆಪ್ಟೆಂಬರ್ 14 ಇವತ್ತು ನಾವು ಕರಾಳ ದಿನವನ್ನಾಗಿ ಆಚರಣೆ ಮಾಡ್ತೇವೆ. ಯಾಕಪ್ಪ ಅಂದರೆ ಇವತ್ತು ಸೆಪ್ಟೆಂಬರ್ 14ರಂದು ಕೇಂದ್ರ ಸರ್ಕಾರದಿಂದ ಕೇಂದ್ರ ಸರ್ಕಾರದ ಕಚೇರಿಗಳಿರ್ತಾವೋ ಅಲ್ಲಿ ಹಿಂದಿ ಸಪ್ತಾಹ ದಿನ ಆಚರಣೆ ಮಾಡಬೇಕಂತೇಳಿ ಆಚರಣೆ ಮಾಡ್ಕೊಂಡು ಬರ್ತಾರೆ. ಆದರೆ ಕರ್ನಾಟಕದ ಕನ್ನಡಿಗರ ತೆರಿಗೆ ಹಣವನ್ನು ತೆಗೆದುಕೊಂಡಂತಹ ಕೇಂದ್ರ ಸರ್ಕಾರ ಕರ್ನಾಟಕದಲ್ಲಿ ಹಿಂದಿ ಸಪ್ತಾಹ ದಿನ ಆಚರಣೆ ಯಾಕೆ ಮಾಡಬೇಕು, ಹಿಂದಿಯನ್ನು ಏಕೆ ಮೇಲುಗಡೆ ಕೂಡಿಸ್ಬೇಕು? ಎಲ್ಲ ಭಾಷೆಗಳು ಕೂಡ ಇದ್ದಾವೆ. ಕರ್ನಾಟಕದಲ್ಲಿ ಕನ್ನಡಿಗರೇ ಸರ್ವಭೌಮ ಅಂತ ಹೇಳ್ತಾರೆ, ಕರ್ನಾಟಕದಲ್ಲಿ ಕನ್ನಡನೇ ಅಂತ ಹೇಳ್ತಾರೆ. ಆದರೆ ಹಿಂದಿ ಸಪ್ತಾಹ ದಿನ ಆಚರಣೆ ಇಲ್ಲಿ ಯಾಕೆ ಮಾಡ್ತಾ ಇದ್ದಾರೆ? ನಮ್ಮ ಮುಂದಿನ ಭವಿಷ್ಯತ್ತ ನಮ್ಮ ಮೆದುಳಲ್ಲಿ ಯಾವ ರೀತಿ ಅವ್ರು ಹಾಕ್ತಾ ಇದ್ದಾರೆ ಅಂದರೆ, ಹಿಂದಿ ಕಲೀಲಿಲ್ಲ ಅಂದರೆ ನಿಮ್ಗೆ ಹುದ್ದೆಗಳು ಸಿಗಲ್ಲ, ಹಿಂದಿ ಕಲೀಲಿಲ್ಲ ಅಂದರೆ ನಿಮ್ಮ ಬ್ಯಾಂಕ್ಗಳಲ್ಲಿ ನೌಕರಿ ಸಿಗಲ್ಲ ಅನ್ನುವಂತಹ ಒಂದು ಮಾನಸಿಕವಾಗಿ ಇದೊಂದು ಆಳಕ್ಕೆ ಹೋದಾಗ ಅರ್ಥ ಆಗುತ್ತಿದ್ದೊಂದು ಘನಘೋರ ಕೃತ್ಯ. ಏನಪ್ಪ ಅಂದರೆ ಇದು ಹಿಂದಿ ಕಲೀಲೇಬೇಕು, ಹಿಂದಿ ರಾಷ್ಟ್ರೀಯ ಭಾಷೆ ಮಾಡಬೇಕು ಅಂತ ಹಿಂದಿ ವಾಲಗಳು ಮಾಡಿದಂಥ ಕುತಂತ್ರ ಷಡ್ಯಂತ್ರ ಇದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.